नारायणं निखिलपूर्णगुणैकदेहं निर्दोषमप्यतमप्यथैः स्वक्यैः अस्योद्भवादिदशेषविशेषतोऽपि वन्द्यं सदा प्रियतं नमसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नमः ಶ್ರೀಗುರುಭ್ಯೋ ನಮಃ ಹರಿ ಓಂ. ಈ 51ನೇ ಶ್ಲೋಕದ ಅರ್ಥ ಆಗಬೇಕಲ್ಲ? ಹೌದಾಚಾರ್ಯ. ಹಾ, ಅನುಸೃತಿ ಶ್ಲೋಕವನ್ನು ಓದೋಣ. ದುಃಖ ವ್ಯಾಪ್ತಂ ಸುಖಂ ಬದ್ಧೇ ದೃಷ್ಟ್ವಾ ಮುಕ್ತೇ ನಿರಸ್ಯತ. ಸ್ವರೂಪಂ ಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ಪದಚ್ಛೇದ ನೋಡಿ. ದುಃಖ ವ್ಯಾಪ್ತಂ ಸುಖಂ ಬದ್ಧೇ ದೃಷ್ಟ್ವಾ ಮುಕ್ತೇ ನಿರಸ್ಯತ ಸ್ವರೂಪಂ ಚ ನಿರಸ್ಯೇತ ಶೂನ್ಯವಾದಿ ತದಾ ಭವೇತ್. ಅನ್ವಯ ನೋಡಿ. ಬದ್ಧೇ ಸಂಸಾರಿಯಾದ ಜೀವನಲ್ಲಿ, ಬದ್ಧೇ ಸಂಸಾರಿಯಾದ ಜೀವನಲ್ಲಿ ದುಃಖ ವ್ಯಾಪ್ತಂ ದುಃಖವನ್ನು ಬಿಟ್ಟಿಲ್ಲದ, ಅಥವಾ ಹೀಗೆ ಹೇಳಿ, ದುಃಖ ವ್ಯಾಪ್ತಂ ದುಃಖವನ್ನು ವ್ಯಾಪಿಸಿರುವ, ದುಃಖವನ್ನು ವ್ಯಾಪಿಸಿರುವ ಸುಖಂ ದೃಷ್ಟ್ವಾ, ಸುಖಂ ದೃಷ್ಟ್ವಾ ಆನಂದವನ್ನು ನೋಡಿ, ಆನಂದವನ್ನು ನೋಡಿ ಮುಕ್ತೇ ನಿರಸ್ಯತ, ಮುಕ್ತೇ ನಿರಸ್ಯತ ಮುಕ್ತನಲ್ಲೂ ಸುಖವನ್ನು ನಿರಾಕರಿಸುವ, ಮುಕ್ತನಲ್ಲೂ ಸುಖವನ್ನು ನಿರಾಕರಿಸುವ, ಮುಕ್ತೇ ನಿರಸ್ಯತ ಮುಕ್ತನಲ್ಲೂ ಸುಖವನ್ನು ನಿರಾಕರಿಸುವ ವಾದಿಯಿಂದ, ಮುಕ್ತನಲ್ಲೂ ಸುಖವನ್ನು ನಿರಾಕರಿಸುವ ವಾದಿಯಿಂದ ಯಾರು ಹೇಳ್ತಾರೆ ಮುಕ್ತ ಜೀವನದಲ್ಲಿ ಸುಖ ಇಲ್ಲ ಅಂತ? ಯಾರು ಹೇಳ್ತಾರೆ? ಶೂನ್ಯವಾದಿ. ಅಲ್ಲ ಅಲ್ಲ, ಎನ್ನೇ ಹೇಳಿದ್ದೆ. ಮುಕ್ತನಲ್ಲಿ ಈಗ ಯಾರ ಬಗ್ಗೆ ನಡೀತಾ ಇದೆ? ಯಾರ ಮತವನ್ನ ಖಂಡನೆ ಮಾಡ್ತಾ ಇದ್ದಾರೆ? ವೈಶೇಷಿಕ. ಹಾ, ಶಬಾಷ್, ವೈಶೇಷಿಕ. ಮುಕ್ತನಲ್ಲೂ ಸುಖವನ್ನು ನಿರಾಕರಿಸುವ ವಾದಿಯಿಂದ ಸ್ವರೂಪಂ ಚ ನಿರಸ್ಯೇತ, ಸ್ವರೂಪಂ ಚ ನಿರಸ್ಯೇತ ಸ್ವರೂಪಂ ಚ ನಿರಸ್ಯೇತ. ಮುಕ್ತ ಜೀವನ ಸ್ವರೂಪವೇ ನಿರಾಕರಿಸಲ್ಪಡಬೇಕಾದೀತು. ಮುಕ್ತ ಜೀವನ ಸ್ವರೂಪವೇ, ಆ ಮುಕ್ತ ಜೀವನ ಸ್ವರೂಪವೇ ನಿರಾಕರಿಸಲ್ಪಡಬೇಕಾದೀತು.
ನಿರಾಕರಿಸಲ್ಪಡಬೇಕಾದೀತು. ತದಾ ಆಗ, ತದಾ ಆಗ, ತದಾ ಆಗ ಶೂನ್ಯವಾದಿ ಭವೇತ್, ಶೂನ್ಯವಾದಿ ಭವೇತ್, ಶೂನ್ಯವಾದಿಯಾದನು, ಶೂನ್ಯವಾದಿಯಾದನು, ಶೂನ್ಯವಾದಿ ಆದನು. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಸರಿ. ನನು ವಿಪ್ರತಿಪನ್ನ ಸ್ಯಾತ್ ಊರ್ಮಿಮಾನ್ ದೇಹವತ್ವತಃ ಚೈತ್ರೋ ಯಥೇತ್ಯುಪಾಧಿ ಸ್ಯಾತ್ ತತ್ರ ಚ ಶುದ್ಧ ದೇಹಿತ. ಈ ಶ್ಲೋಕ ಸ್ವಲ್ಪ ಕಷ್ಟಕರವಾದದ್ದು. ಅಂದ್ರೆ ಇದರ ತಾತ್ಪರ್ಯ, ಅವನು ಅನುಮಾನದ ಮೂಲಕ ಇವರಿಗೆ ಬುದ್ಧಿಯಾದಿಗಳನ್ನ, ಮುಕ್ತ ಜೀವರಿಗೆ ಬುದ್ಧಿಯಾದಿಗಳನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಈಗ ಬುದ್ಧಿ ಇಂದ್ರಿಯ ಇವೆಲ್ಲ ಒಪ್ಪಬೇಕು ಅಂತಂದ್ರೆ ಅದಕ್ಕೆ ಆಶ್ರಯವಾದದ್ದು ಏನು? ನಿಮ್ಮ ಇಂದ್ರಿಯಗಳಿಗೆ ಯಾವುದು ಆಶ್ರಯವಾಗಿದೆ? ನಮ್ಮ ಬುದ್ಧಿ, ನಮ್ಮ ದೇಹ. ದೇಹ, ಸಭಾಷ್, ದೇಹ. ಆ ದೇಹವನ್ನು ಒಪ್ಪಬೇಕು ಮೊದಲು ಆ ಮುಕ್ತನಿಗೆ. ದೇಹ ಒಪ್ಪಿದ್ರ ಅವನಿಗೆ ಅನೇಕ ದುಃಖಗಳು ಬಂದೇ ಬರ್ತದೆ. ಯಾಕೆ ಅಂತಂದ್ರೆ ಊರ್ಮಿ ಅನ್ನುವಂತಹ ಒಂದು ದುಃಖ, ಸರಿನಾ? ಊರ್ಮಿ ಎಂಬುವಂತಹ ಒಂದು ದೋಷ, ಅದು ದುಃಖಜನಕವಾದದ್ದೇ. ಅದು ಈಗ ಗರ್ಭದಲ್ಲಿ ಇರುವುದು ಅದು ಕೂಡ ದೋಷವೇನೆ. ಕೂಸಿಗೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅನೇಕ ಸಹಸ್ರಾರು ಚೇಳುಗಳಿಗೂ ಕಡಿದ ಹಾಗೆ ಅದಕ್ಕೆ ನೋವಾಗ್ತಾ ಇರ್ತದೆ. ಆಮೇಲೆ ತಾಯಿಯ ಒಂದು ಯೋನಿಯಿಂದ ಹೊರಗಡೆ ಬರೋದು ಅವೆಲ್ಲವೂ ಕೂಡ ಒಂದು ದೋಷ. ಯಾಕೆ? ಅದು ದೇಹ ಉಳ್ಳದ್ದಾಗಿದೆ. ಆ ಒಂದು ಜೀವ ದೇಹ ಉಳ್ಳದ್ದಾಗಿದೆ. ಆದ್ದರಿಂದಾಗಿ ಈ ರೀತಿ ದೋಷ ಅದಕ್ಕೆ ಬರುತ್ತೆ. ಒಂದು ವೇಳೆ ನೀವೇನಾದ್ರೂ ಮುಕ್ತ ಜೀವನಿಗೆ ಬುದ್ಧಿಯಾದಿ ಇಂದ್ರಿಯಗಳು ಇವೆ ಅಂತ ಹೇಳಿದ್ರೆ ದೇಹವನ್ನ ಒಪ್ಪಬೇಕು. ದೇಹವನ್ನ ಒಪ್ಪಬೇಕು ಅಂತಾದ್ರೆ ಇಂತಹ ದೋಷವು, ಅವುಗಳು ದೋಷಾದಿಗಳು ಅವನಿಗೆ ಬಂದ್ಬಿಡುತ್ತದೆ. ದೋಷ ಬಂದು ಅಂತ ಆದ್ರೆ ಅವನು ಮುಕ್ತ ಅಂತ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಮುಕ್ತ ಶಬ್ದದ ಅರ್ಥ ಕೇವಲ ಸುಖ. ಅವನಿಗೆ ಎಲ್ಲದರಿಂದಲೂ ಕೂಡ ಮುಕ್ತನಾಗಿದ್ದಾನೆ ಅಂತ ಅರ್ಥ. ದೋಷವುಳ್ಳವನು ಮುಕ್ತನಾಗೋದಿಲ್ಲ, ಮತ್ತೆ ಸಂಸಾರ ಬದ್ಧನೇ ಆಗ್ತಾನೆ. ಹೌದಾ? ಆದ್ದರಿಂದ ಇಂತಹ ಊರ್ಮಿ ದೋಷ ಬರುತ್ತೆ ಅವನಿಗೆ. ಅದಕ್ಕೋಸ್ಕರವಾಗಿ ದೇಹ ಒಪ್ಪಬಾರದು. ದೇಹವನ್ನ ಊರ್ಮಿ ದೋಷ ಬರುವುದರಿಂದ ಅಂಗೀಕಾರ ಮಾಡಬಾರದು. ದೇಹ ಇಲ್ಲ ಅಂದ ಮೇಲೆ ಬುದ್ಧಿಯಾದಿಗಳು ಇಲ್ಲ, ಬುದ್ಧಿಯಾದಿಗಳು ಇಲ್ಲ ಅಂದ ಮೇಲೆ ಅವನಿಗೆ ಸುಖವೂ ಕೂಡ ಇಲ್ಲ ಅಂತ ಅವನು ಅನುಮಾನ ಮಾಡಿ ಹೇಳ್ತಾನೆ. ಏನು? ಆತ್ಮ ಮುಕ್ತ ಊರ್ಮಿಮಾನ್ ಸ್ಯಾತ್ ದೇಹವತ್ವಾತ್ ಚೈತ್ರೋ ಯಥಾ. ಮುಕ್ತನಾದ ಜೀವನು
ಊರ್ಮಿಮಾನ್ ಸ್ಯಾತ್, ಊರ್ಮಿ ಎಂಬುವಂತಹ ದೋಷವುಳ್ಳವನ ನಾದಾನು. ಯಾಕೆ? ದೇಹವತ್ವ, ಅವನು ನಮ್ಮ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾನೆ ವೈಶೇಷಿಕ. ಸರಿನಾ? ದೇಹ ಉಳ್ಳದ್ದಾಗಿದೆ, ಆದ್ರಿಂದಾಗಿ ದೇಹ ಇದೆ, ಆದ್ರಿಂದಾಗಿ ಅವನು ದೋಷವುಳ್ಳವನಾಗಿದ್ದಾನೆ. ಊರ್ಮಿ ಎಂಬುವಂತಹ ದೋಷ ಅವನಿಗೆ ಬರಬೇಕಾದೀತು. ಎಲ್ಲಾದ್ರೂ ಕಂಡಿದೇನಾ? ಹೌದು, ಭೂಲೋಕದಲ್ಲಿ ನೋಡಿ, ಇಲ್ಲಿ ದೇಹ ಇದೆ, ಅನೇಕ ದೋಷಗಳಿವೆ ಅವನಿಗೆ. ಅದೇ ರೀತಿ ದೋಷ ಮುಕ್ತನಿಗೆ ಬಂದ್ರೆ ಅವನು ಮುಕ್ತನೇ ಆಗಲಾರ. ಆದ್ರಿಂದ ಸರಿಯಲ್ಲ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಹೇಳ್ತಾರೆ, ನಾ ಹೇಳಿದ್ದೇನೆ ಅನುಮಾನಗಳಿಗೆ ಅನೇಕ ದೋಷಗಳು ಇವೆ ಅಂತ. ಈಗ ದೇಹದ ದೋಷ ಬಿಟ್ಟು ಬಿಡ್ರಿ, ಅವರು ಅನುಮಾನದ ಮೂಲಕ ಸಾಧನೆ ಮಾಡಿದ್ದು. ಮುಕ್ತಃ ಊರ್ಮಿಮಾನ್ ದೇಹವತ್ವಾದ್, ಮುಕ್ತನು ಊರ್ಮಿ ಎಂಬುವಂತಹ ದೋಷವುಳ್ಳವನಾದಾನು ದೇಹವುಳ್ಳದ್ದರಿಂದ ಅಂತ ಅನುಮಾನ ಮಾಡಿದ್ರು. ಈಗ ನಾವು ಅವರು ತಪ್ಪು ಅಂತ ಹೇಳಿಕ್ಕೆ ಅವನಿಗೆ ಹೋಗಿ ಒಂದೆರಡು ಬಡಿಬೇಕು ಅಂತಿಲ್ಲ. ಆ ಅನುಮಾನವನ್ನ ಖಂಡನೆ ಮಾಡಿದ್ರೆ ಆಯ್ತು, ಅನುಮಾನ ತಪ್ಪು ಅಂತ ಹೇಳಿದ್ರೆ ಆಯ್ತು. ಈ ಅನುಮಾನ ತಪ್ಪು ಅಂತ ಈಗ ಸಂಪೂರ್ಣ ನಾನು ತರ್ಕ ಪಾಠವೇ ಮಾಡಬೇಕು ಇದೊಂದು ಹೇಳಬೇಕು ಅಂತಾದ್ರೆ. ಸರಿನಾ? ಸರಿ, ಎಷ್ಟಾಗುತ್ತೋ ಅಷ್ಟು ಹೇಳ್ತೇನೆ ನಿಮಗೆ. ಊರ್ಮಿ ಅಂದ್ರೆ ಏನು? ಊರ್ಮಿ ಅದೊಂದು ದೋಷ. ಸರಿನಾ? ದೇಹವುಳ್ಳವರಿಗೆ ಆಯಾಯ ದೋಷಗಳು ಬರ್ತದೆ, ನಮಗೂ ಕೂಡ ಇರೋದು. ಅಂದ್ರೆ ಅನೇಕ ಕಷ್ಟಗಳು ಬರೋದು, ಸರಿನಾ? ಅನೇಕ ಯೋನಿಗಳಲ್ಲಿ ಹುಟ್ಟೋದು, ಅದು ಊರ್ಮಿ ಎನ್ನುವಂತಹ ದೋಷ. ಈಗ ನೋಡಿ, ಈ ಅನುಮಾನವನ್ನ ಖಂಡನೆ ಮಾಡಿದ್ರೆ ಅವನು ಬಿದ್ದ, ಅವನ ಮತ ಸೋಲ್ತು ಅಂತ ಹೇಳ್ತಾ ಇದ್ದಾರೆ. ಅನುಮಾನವನ್ನ ತಪ್ಪು ಅಂತ ಹೇಳಬೇಕು ಅಂದ್ರೆ ಅನುಮಾನದಲ್ಲಿ ದೋಷವನ್ನ ಹುಡುಕ್ಬೇಕು. ಏನು ದೋಷ ಅಂತಂದ್ರೆ ಉಪಾಧಿ ದೋಷ ಇದೆ. ಉಪಾಧಿ ಎಂಬುವಂತಹ ಒಂದು ದೋಷ, ಅನುಮಾನ ತಪ್ಪು ಅಂತ ಹೇಳಲಿಕ್ಕೆ. ಏನು ಉಪಾಧಿ? ಯಾವುದಪ್ಪ ಅದು ಉಪಾಧಿ ಅಂತ ಹೇಳಿದ್ರೆ ಅಶುದ್ಧ ದೇಹವತ್ವ. ಅಶುದ್ಧ ದೇಹವತ್ವ ಎನ್ನುವಂತಹ ಉಪಾಧಿ. ಸರಿಯಾಗಿ ಕೇಳ್ಕೊಳ್ಳಿ, ಅಶುದ್ಧ ದೇಹವತ್ವ ಎನ್ನುವಂಥದ್ದು ಉಪಾಧಿ. ಈ ಉಪಾಧಿಗೆ ಮತ್ತೊಂದು ಲಕ್ಷಣ ಇದೆ. ಈಗ ನೋಡಿ, ಮುಕ್ತಃ ಊರ್ಮಿಮಾನ್ ಸ್ಯಾತ್, ಮುಕ್ತಃ ಊರ್ಮಿಮಾನ್ ಸ್ಯಾತ್ ದೇಹವತ್ವಾತ್. ನಾ ಹೇಳಿದ್ದೇನೆ ಅನುಮಾನದಲ್ಲಿ 3 ಇರ್ತದೆ ಅಂತ. ಏನೇನ್ ಇರ್ತದೆ ಹೇಳಿ? ಸಾಧ್ಯ, ಹೇತು, ಇನ್ನೊಂದು ಪಕ್ಷ. ಅಲ್ಲ, ಪಕ್ಷ. ನೀವು ಮೊದಲಿಗೆ ಅದನ್ನ ಹೇಳ್ಬೇಕಿತ್ತು ಅಂದ್ರೆ ಕರೆಕ್ಟ್ ಆಗ್ತಿತ್ತು. ಹೌದೌದು, ಒಳ್ಳೆ, ಸೂಪರ್ ಸೂಪರ್. ಮೊದಲನೇದ್ದು ಪಕ್ಷ, ಮುಕ್ತಃ ಅಂತ ಇದೆ. ಸರಿನಾ? ಮುಕ್ತಃ ಅಂತ ಇದೆ, ಅದು ಪಕ್ಷ. ಊರ್ಮಿಮಾನ್ ಸ್ಯಾತ್ ಎನ್ನುವಂಥದ್ದು ಸಾಧ್ಯ, ದೇಹವತ್ವಾತ್ ಎನ್ನುವಂಥದ್ದು ಹೇತು. ಈಗ ಇಲ್ಲಿ ಇದಕ್ಕೆ ಉಪಾಧಿ ಅಂತ ಹೇಳಿದೆ. ಅಶುದ್ಧ ದೇಹವತ್ವ ಎನ್ನುವಂಥದ್ದು ಉಪಾಧಿ. ಏನದು? ಈ ಅನುಮಾನಗಳಿಗೆ ಬಂದ್ರೆ ಅದನ್ನ ದೋಷ ಅಂತ ಕರೀತಾರೆ. ಅದು ಇರಬಾರ್ದು ಅನುಮಾನಕ್ಕೆ. ಉಪಾಧಿಯ ಒಂದು ಲಕ್ಷಣ ಇದೆ, ಏನ್ ಗೊತ್ತಾ? ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ. ತುಂಬಾ ಆಯ್ತು ಹೇಳ್ತಾ ಇದ್ದೀನಿ, ಅಥವಾ ನಿಮಗೆ ಮಧ್ಯದಲ್ಲಿ ಇಲ್ಲಿ ನಿಲ್ಲಿಸಿ ಆಚಾರ್ಯ ಅಂತ ಹೇಳಿ ನಾನು ಫಸ್ಟ್ ಇಂದ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ನೀವು ಒಂದ್ಸರ್ತಿ ಹೇಳಿ, ನಾನು ಮುಂದೆ ಹೇಳ್ತೇನೆ. ಇಲ್ಲಾಂದ್ರೆ ಸುಮ್ನೆ ಇದಕ್ಕೆ ಉಪಾಧಿ ದೋಷ ಬರ್ತದೆ, ಆದ್ರಿಂದ ಅನುಮಾನ ಸರಿಯಲ್ಲ ಅಂತ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ಬಿಡ್ತೀನಿ. ನಿಮ್ಗೆ ಯಾವ ರೀತಿ ಬೇಕು ಹೇಳಿ. ವಿವರಣೆ ಕೊಡಿ ಆಚಾರ್ಯ. ಎಕ್ಸ್ಪ್ಲೈನ್ ವಿವರಣೆ. ಎಲ್ಲಾರು ಕಾಯ್ತಾ ಇದ್ದೀರಾ? ನಮ್ ಲೆವೆಲ್ ಅರ್ಥ ಆಗೋ ಹಾಗೆ ಲಾಯ್ಕುಂಟು. ಸರಿ, ನಿಧಾನ ಹೇಳ್ತೇನೆ ಕೇಳಿ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಉಪಾಧಿಯ ಲಕ್ಷಣ. ಏನಿದು? ಸಾಧ್ಯ ಎಲ್ಲಿರ್ತದೋ, ಇಲ್ಲಿ ಸಾಧ್ಯ ಯಾವುದು ನೀವೆಲ್ಲ ಬರ್ಕೊಳ್ಬೇಕು, ಸುಮ್ಮನೆ ಕೇಳೋದಲ್ಲ.
ಆಯ್ತಾ? ಈಗ ಈ ಒಂದು ಅನುಮಾನವನ್ನ ಬರ್ಕೊಳ್ಳಿ. ಮುಕ್ತಃ ಮುಕ್ತಃ ಅದರೊಳಗೆ ಅದ್ರ ಕೆಳಗೆ ಅಂಡರ್ಲೈನ್ ಹಾಕೊಂಡು ಅದ್ರ ಕೆಳಗಡೆ ಬರ್ಕೊಳ್ಳಿ ಪಕ್ಷ ಅಂತ ಬರ್ಕೊಳ್ಳಿ. ಮುಕ್ತಃ ಕೆಳಗಡೆ ಅಂಡರ್ಲೈನ್ ಮಾಡ್ಕೊಂಡು ಪಕ್ಷ ಆರೋ ಮಾರ್ಕ್ ಹಾಕೊಂಡು ಪಕ್ಷ ಅಂತ ಬರ್ಕೊಳ್ಳಿ. ಊರ್ಮಿಮಾನ್ ಸ್ಯಾತ್, ಊರ್ಮಿಮಾನ್ ಸ್ಯಾತ್ ಅಂಡರ್ಲೈನ್ ಹಾಕೊಳ್ಳಿ, ಆರೋ ಮಾರ್ಕ್ ಹಾಕೊಳ್ಳಿ, ಸಾಧ್ಯ ಅಂತ ಬರ್ಕೊಳ್ಳಿ. ಸಾಧ್ಯ ಅಂತ ಬರ್ಕೊಳ್ಳಿ. ಊರ್ಮಿಮಾನ್ ಸ್ಯಾತ್ ಅಂಡರ್ಲೈನ್, ಆರೋ ಮಾರ್ಕ್ ಅಂಡ್ ಸಾಧ್ಯ. ದೇಹವತ್ವಾತ್, ದೇಹವತ್ವಾತ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಆರೋ ಮಾರ್ಕ್ ಹಾಕೊಳ್ಳಿ, ಹೇತು ಅಂತ ಬರ್ಕೊಳ್ಳಿ. ಬರ್ಕೊಂಡ್ರ? ಮುಂದೆ ಹೇಳ. ಹೇಳಿ ಆಚಾರ್ಯ. ಹಾ, ಇಲ್ಲಿ ಹೇತು ಯಾವ್ದು ಹೇಳಿ ನೋಡೋಣ ಬೇಗ ಬೇಗ. ದೇಹವತ್ವ. ಶಬಾಷ್. ಪಕ್ಷ? ಪಕ್ಷ ಮುಕ್ತ. ಹಾ, ಮುಕ್ತಃ. ಶಬಾಷ್. ಸಾಧ್ಯ? ಸೂಪರ್. ಓಕೆ, ಅಂದ್ರೆ ಎಲ್ಲಾರು ಬರ್ಕೊಂಡಿದ್ದೀರಿ ಅಂತ ಕನ್ಫರ್ಮ್ ಆಯ್ತು. ಸರಿನಾ? ಓಕೆ, ಈಗ ಉಪಾಧಿ ದೋಷವನ್ನು ಹೇಳ್ತಾ ಇದ್ರು. ಉಪಾಧಿ ದೋಷ ಇದನ್ನೇನು ಬರ್ಕೊಳ್ಬೇಡಿ, ಈ ಒಂದು ಅದರ ಲಕ್ಷಣವನ್ನೇನು ಬರ್ಕೊಳ್ಬೇಡಿ, ಅದರ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಲ್ಲೆಲ್ಲಿ ಸಾಧ್ಯ ಇರ್ತದೋ ಅಲ್ಲಿ ಉಪಾಧಿ ಇರ್ತದೆ, ಎಲ್ಲೆಲ್ಲಿ ಹೇತು ಇರ್ತದೋ ಅಲ್ಲಿ ಉಪಾಧಿ ಇರೋದಿಲ್ಲ. ಸಾಧ್ಯ ವ್ಯಾಪಕತ್ವೇ ಸತಿ ಸಾಧನ ಅವ್ಯಾಪಕತ್ವಂ ಅಂತ ಉಪಾಧಿಯ ಲಕ್ಷಣ. ಸಾಧ್ಯ ಯಾವ್ದಿಲ್ಲಿ? ನೋಡಿ, ಉಪಾಧಿಯ ಅದರ ಲಕ್ಷಣ ಏನ್ ಗೊತ್ತಾ? ಎಲ್ಲಿ ಸಾಧ್ಯ ಇರ್ತದೋ ಅಲ್ಲಿ ಉಪಾಧಿ ಇರ್ತದೆ, ಎಲ್ಲಿ ಹೇತು ಇರ್ತದೋ ಅಲ್ಲಿ ಉಪಾಧಿ ಇರೋದಿಲ್ಲ. ಈಗ ಉದಾಹರಣೆಗೆ ಈಗ ಬರ್ಕೊಂಡಿರುವಂತಹ ಅನುಮಾನವನ್ನೇ ತಗೊಳ್ಳಿ. ಸಾಧ್ಯ ಯಾವುದು? ಊರ್ಮಿಮಾನ್. ಹಾ, ಈಗ ಒಂದ್ ಕೆಳಗಡೆ ಬರ್ಕೊಳ್ಳಿ, ಉಪಾಧಿ ಅಂತ ಬರ್ಕೊಂಡು = ಹಾಕೊಂಡು ಅಶುದ್ಧ ದೇಹವತ್ವಾತ್, ಅಶುದ್ಧ ದೇಹವತ್ವ ಅಂತ ಬರ್ಕೊಳ್ಳಿ, ಅದು ಉಪಾಧಿ. ಅಶುದ್ಧ ದೇಹವತ್ವ, ಅಶುದ್ಧ ದೇಹವತ್ವ. ಈಗ ಸಾಧ್ಯ ಅಂತ ಹೇಳಿದ್ರೆ ಏನಂತ ಹೇಳ್ತೀರಿ? ಅಶುದ್ಧ ದೇಹ. ಸಾಧ್ಯ 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 ಅಶುದ್ಧ ಅಲ್ಲ. ಸಾಧ್ಯ ಬಂದು ಊರ್ಮಿಮಾನ್ ಸ್ಯಾತ್. ಶಬಾಷ್ ಶಬಾಷ್. ಊರ್ಮಿಮಾನ್ ಅಂತ ಹೇಳಿದ್ರು. ಹಾಗೆ ಉಪಾಧಿ ಅಂದ್ರೆ ಯಾವುದು? ಅಶುದ್ಧ ದೇಹ. ಅಶುದ್ಧ ದೇಹವತ್ವ, ಅದು ಉಪಾಧಿ. ಹೌದಾ? ಈಗ ನೋಡಿ, ಎಲ್ಲೆಲ್ಲಿ ಸಾಧ್ಯ ಇರ್ತದೋ ಅಲ್ಲಲ್ಲಿ ಉಪಾಧಿ ಇರ್ತದೆ, ಎಲ್ಲೆಲ್ಲಿ ಹೇತು ಇರ್ತದೋ ಅಲ್ಲಲ್ಲಿ ಉಪಾಧಿ ಇರೋದಿಲ್ಲ. ಇದು ಉಪಾಧಿಯ ಲಕ್ಷಣ. ಹಾಗಾದ್ರೆ ಈಗ ಸಾಧ್ಯ ಯಾವುದು? ಊರ್ಮಿಮಾನ್ ಸ್ಯಾತ್. ಅದು ಎಲ್ಲಿದೆ ಅಂತಂದ್ರೆ ಪಕ್ಷವನ್ನ ಬಿಟ್ಟು ಹೇಳಬೇಕು. ಸಂಸಾರಿಯಾದ ಜೀವನಲ್ಲಿ ಇದೆ. ಹೇಳಿದ್ದೇನೆ ಸಂಸಾರದಲ್ಲಿ ಈ ದೋಷಗಳು ಇರ್ತದೆ ಅಂತ. ಹಾಗಾದ್ರೆ ಈ ಊರ್ಮಿ ಎನ್ನುವಂತಹ ದೋಷ ಸಂಸಾರಿಯಾದ ಜೀವನಲ್ಲಿ ಇದೆ. ಹೌದಾ? ಅವನು ಅಶುದ್ಧನಾಗಿದ್ದಾನ. ಅಲ್ಲಿ ಉಪಾಧಿ ಯಾವುದು? ಯಾವುದು ಉಪಾಧಿ? ಅಶುದ್ಧ ದೇಹ. ಪಾಂಚಭೌತಿಕ ಶರೀರ ಒಂದು ಅಶುದ್ಧ. ಅದು ಅಶುದ್ಧ ದೇಹವತ್ವ ಅವನ ಶರೀರದಲ್ಲಿ ಇದೆ. ನಾವು ಮನುಷ್ಯರು, ನಮ್ಮಲ್ಲಿ ಮನುಷ್ಯತ್ವ ಇದೆ, ಅವನ ದೇಹ ಅಶುದ್ಧವಾಗಿದೆ, ಅಶುದ್ಧ ದೇಹವತ್ವ ಅವನ ದೇಹದಲ್ಲಿ ಇದೆ. ಹೌದಾ? ಹೌದಾ? ಸಾಧ್ಯ ಇದ್ದಲ್ಲಿ ಉಪಾಧಿ ಬಂತು. ಗೊತ್ತಾಯ್ತಾ? ಡೌಟ್ ಇದನ್ನ ಏನಾದ್ರು? ಅಂದ್ರೆ ನಮ್ಮಲ್ಲಿ ಊರ್ಮಿಗಳಿವೆ, ಉಪಾಧಿ ಇದೆ. ಹೌದು. ಉಪಾಧಿ ಯಾವುದು? ಅಶುದ್ಧ ದೇಹ. ದೇಹ ದೋಷಗಳು. ನಮ್ ದೇಶ ಅಶುದ್ಧ ದೇಹವತ್ವ ಅನ್ನುವಂತ ಉಪಾಧಿ. ಅಶುದ್ಧ ದೇಹವತ್ವ. ಈಗ ಹೇತು ಯಾವುದು? ದೇಹವತ್ವ. ಶಬಾಷ್ ಶಬಾಷ್, ಕರೆಕ್ಟ್ ಲೈನ್ ಅಲ್ಲೇ ಇದ್ದೀರಾ.
ದೇಹವತ್ವ. ಈಗ ದೇಹ ಯಾರ್ಯಾರ ಹತ್ರ ಇದೆ? ಮನುಷ್ಯರಲ್ಲಿ ಹೌದು. ಮನುಷ್ಯರಲ್ಲಿ ಹೌದು, ಇರ್ಕೊಳ್ಳಿ. ಈಗ ನಮ್ಮ ಹತ್ರ ಇರಬಹುದು, ಆದ್ರೆ ಇನ್ನೊಂದು ಕಡೆ ಇದೆ, ಆದ್ರೆ ಅಲ್ಲಿ ಉಪಾಧಿ ಇಲ್ಲ. ಏನ್ ಗೊತ್ತಾ? ದೇಹ ಪರಮಾತ್ಮನಲ್ಲೂ ಇದೆ, ಜ್ಞಾನಾನಂದಮಯ ಅವನು, ಜ್ಞಾನಾನಂದಮಯ ಶರೀರ ಒಂದು. ಅವನಲ್ಲಿ ಉಪಾಧಿಯಾದ ಅಶುದ್ಧ ದೇಹವತ್ವ ಇದೆನಾ? ಇಲ್ಲ ಇಲ್ಲ ಮಂಗಳಮಯ ಶರೀರ ಒಂದು, ಜ್ಞಾನಾನಂದಮಯ ಅಂದ್ರೆ ಶರೀರ, ಅವನಲ್ಲಿ ಪಂಚ ಅಶುದ್ಧ ದೇಹವತ್ವ ಬರ್ಲಿಕ್ಕೆ ಹೇಗೆ ಸಾಧ್ಯ? ಹಾಗಾದ್ರೆ ಪಂಚಭೂತಗಳಲ್ಲಲ್ಲ ಆಚಾರ್ಯ. ಹಾಗಾದ್ರೆ ಎಲ್ಲಿ ಸಾಧ್ಯ ಇದೆನೋ ಅಲ್ಲಿ ಉಪಾಧಿ ಇದೆ. ಅಶುದ್ಧ ದೇಹವತ್ವ ಸಾಧ್ಯ ಎಲ್ಲಿದೆ? ನಮ್ಮಲ್ಲಿದೆ, ನಮ್ಮಲ್ಲಿ ಕಾರ್ಯಗಳಲ್ಲಿ. ಅಲ್ಲಿ ಅಶುದ್ಧ ದೇಹವತ್ವ ಇದೆ. ಎಷ್ಟು ಒರೆಸ್ಕೊಂಡ್ರು ಬೆವರು ಬಂದೇ ಬರ್ತದೆ ಬೇಸಿಗೆಯಲ್ಲಿ, ಹೌದಾ? ಅದೇ ಹೇತು ಯಾವುದು? ದೇಹವತ್ವ. ಅದು ದೇಹವತ್ವ ಪರಮಾತ್ಮನಲ್ಲಿ ಇದೆ, ಅಲ್ಲಿ ಅಶುದ್ಧ ದೇಹವತ್ವ ಇಲ್ಲ. ಸಾಧ್ಯ ಇದ್ದಲ್ಲಿ ಉಪಾಧಿ ಇದೆ, ಹೇತು ಇದ್ದಲ್ಲಿ ಉಪಾಧಿ ಇಲ್ಲ. ಇದೇ ಉಪಾಧಿ. ಇದು ಅನುಮಾನಕ್ಕೆ ಒಂದು ದೋಷ ಅಂತ ತಾರ್ಕಿಕರೇ ಹೇಳಿದ್ದು. ಉಪಾಧಿ ಈ ರೀತಿ ಸಮನ್ವಯ ಮಾಡಬೇಕು, ಸರಿನಾ? ಹೊಸ ವಿಷಯ. ಆಚಾರ್ಯ ಇನ್ನೊಮ್ಮೆ ಹೇತು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಹೇತು ಹೇಳಿದ ನಾನು. ಹೇತು ಅಂದ್ರೆ ದೇಹವತ್ವ ಅಂತ. ದೇಹವತ್ವ ಆದಂತ ಹೇತು. ಈ ಅಂದ್ರೆ ದೇಹವತ್ವ ಅಶುದ್ಧ ದೇಹ ಅಲ್ಲ. ಅಲ್ಲ, ಅದೇ ಈ ದೇಹವತ್ವ ಎಲ್ಲಿದೆ? ಪರಮಾತ್ಮನಲ್ಲೂ ಇದೆ ದೇಹವತ್ವ. ಅವನ ಶರೀರ ಇದೆ ತಾನೆ, ಅವನಿಗೆ ಜ್ಞಾನಾನಂದಮಯ ಶರೀರ, ಅವನು ದೇಹ ಇದೆ. ಅವನ ದೇಹ ಹೇಗಿದೆ? ಜ್ಞಾನಾನಂದಮಯವಾಗಿದೆ ಅವನ ದೇಹ. ದೇಹ ಇದ್ದ ಮೇಲೆ ದೇಹವತ್ವ ಇರ್ಲೇಬೇಕು ಅವನಲ್ಲಿ. ಮನುಷ್ಯ ಅಂದ ಮೇಲೆ ಮನುಷ್ಯತ್ವ ಇದ್ದ ಹಾಗೆ, ಹೌದಾ? ಆದ್ರೆ ದೇಹವತ್ವ ಬಂತು ಅವನಲ್ಲಿ, ಉಪಾಧಿಯಾದ ಅಶುದ್ಧ ದೇಹವತ್ವ ಇಲ್ಲ. ಅಶುದ್ಧನ ಅದು? ಶುದ್ಧ ದೇಹವತ್ವ ಅದು ಅವನಲ್ಲಿರೋದು. ಉಪಾಧಿಯಾದ ಅಶುದ್ಧ ದೇಹವತ್ವ ಹೇತು ಇರುವಂತಹ ಪರಮಾತ್ಮನಲ್ಲಿ ಇಲ್ಲ. ಅದರಿಂದಾಗಿ ಸಾಧ್ಯ ಇದ್ದಲ್ಲಿ ಉಪಾಧಿ ಇದೆ, ಹೇತು ಇದ್ದಲ್ಲಿ ಉಪಾಧಿ ಇಲ್ಲ. ಇದೇ ಉಪಾಧಿಯ ಲಕ್ಷಣ. ನೀವು ಅನುಮಾನಕ್ಕೆ, ನಿಮ್ಮ ಅನುಮಾನಕ್ಕೆ ಈ ಒಂದು ಅಶುದ್ಧ ದೇಹವತ್ವ ಎಂಬುವಂತಹ ಉಪಾಧಿ ದೋಷ ಇರುವುದರಿಂದ ನಿಮ್ಮ ಅನುಮಾನ ಬಿದ್ದೋಯಿತು. ಇಷ್ಟಿದೆ ನೋಡಿದಕ್ಕೆ. ಆದ್ರೂ ಭಗವಂತನಿಗೆ ದೇಹ ಇದೆ ಅಂತ ಹೌದು ಹೌದು, ಅಂದ್ರೆ ದೇಹ ಇದ್ದೇ ಇದೆ. ಪಾಂಚಭೌತಿಕ ಅಲ್ಲ, ಅಷ್ಟೇ ವ್ಯತ್ಯಾಸ. ಅಷ್ಟೇ ವ್ಯತ್ಯಾಸ. ಅವ್ರಿಗೆ ನಮ್ ತರ ಆನಂದಮಯ, ಜ್ಞಾನಾನಂದಮಯ, ಹಸಿವೆ ನೀರು ಹಾ. ನೀರಡಿಕೆ ಸಚ್ಚಿದಾನಂದ, ಏನಿಲ್ಲ. ಏನಿಲ್ಲ. ಸಚ್ಚಿದಾನಂದ. ಅಂದ್ರೆ ಭಗವಂತನಿಗೆ ಫಾರ್ಮ್ ಕೂಡ ಇಲ್ಲಲ್ಲ, ಶೇಪ್ ಕೂಡ ಏನು? ಇಲ್ಲ. ನಮ್ ತರ ಇದೆ, ಯಾಕಿಲ್ಲ? ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸರ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತ ಶಂಖ ಚಕ್ರ. ಬೇಕಾದಂಗಿದೆ. ಅವನಿಗೆ 4 ಕೈಗಳಿವೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಶಂಖ ಚಕ್ರ ಗದಾ ಪದ್ಮಗಳು, ದೇಹದಲ್ಲಿ ಶ್ರೀವತ್ಸಾಂಕಿತ ಚಿಹ್ನೆ, ಚತುರ್ಭುಜಗಳು, ಕೌಸ್ತುಭ ಮಣಿ ಆಕಾರ ಇದೆ. ಭಾಗವತವೇ ಹೇಳಿದೆ. ನಿರಾಕಾರ ಅಂತ ಅಂದ್ರೆ ಅದು ಹೇಳೋದು ಅದ್ವೈತಿಗಳು. ಯಾವ ಆಕಾರವೂ ಇಲ್ಲ. ನೀರಿಗೆ ಯಾವ ಆಕಾರ? ಯಾವ್ದು ಪಾತ್ರೆಯಲ್ಲಿ ಹಾಕಿದ್ರು ಅದೇ ಆಕಾರ. ಅದೇ ಹಂಗೆ, ಹಂಗಲ್ಲ, ತಪ್ಪದು. ಅವ್ರು ಹೇಳೋದು ಹಾಗೆ. ಅವ್ರು ಹೇಳೋದು ಹಾಗೆ. ಸರಿನಾ? ಇವತ್ತಿನ ಇನ್ನೊಂದ್ ಸ್ವಲ್ಪ ರಿವಿಷನ್ ಮಾಡಿ ನಾಳೆ ಬೇಕಾದ್ರೆ ಇನ್ನೊಂದ್ಸರಿ ಕೇಳ್ತೇನೆ ಇದನ್ನ ಸರಿಯಾಗಿ ಇದರ ಅರ್ಥವನ್ನ ಹೇಳ್ತೇನೆ. ಕಷ್ಟ. ಆಯ್ತು ಆಯ್ತು.
ನಿಧಾನ ಅದಕ್ಕೆ ಬರ್ಸಿದ್ದು ಇದನ್ನ. ಸರಿನಾ? ಎಷ್ಟಾಗತ್ತೆ ಅಷ್ಟು ಹೇಳಿ, ಇಷ್ಟೇ ಹೇಳ್ಬೇಕು ಅಂತ ಹೇಳಿಲ್ಲ, ನಿಮ್ಮ ಇಂಟ್ರೆಸ್ಟ್ ಅಷ್ಟೇ. ಅಲ್ಲ, ಅವರ ಅನುಮಾನ ಯಾಕೆ ಇದು ಸೋತೋಯ್ತು ಅಂತ ಅರ್ಥ ಆಗಿಲ್ಲ. ಅದೇ ಅಂದ್ರೆ ಅನುಮಾನಕ್ಕೆ ಯಾವುದೋ ಒಂದು ದೋಷ ಇರಬಾರ್ದು ರೀ. ಸರಿನಾ? ಈ ಅವರು ಹೇಳಿದಂತಹ ಅನುಮಾನಕ್ಕೆ ಉಪಾಧಿ ಎಂಬ ದೋಷ ಇದೆ. ಒಂದು ದೋಷ ಬಂದ್ರೂ ಸಾಕು, ಅದು ಅದರಿಂದ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸರಿನಾ? ಅಲ್ಲ, ಅವ್ರು ಹೇಳೋದಕ್ಕೆ ಉಪಾಧಿ ದೋಷ ಹೇಗಿದೆ? ಅದನ್ನೇ ಹೇಳಿದ್ದು. ಈಗ ನೋಡಿ, ಅವರ ಅನುಮಾನ ಏನು? ಮುಕ್ತಃ ಊರ್ಮಿಮಾನ್ ಸ್ಯಾತ್ ದೇಹವತ್ವಾತ್ ಎನ್ನುವಂತಹ ಅನುಮಾನ. ಅದಕ್ಕೆ ನಾವು ಉಪಾಧಿ ದೋಷವನ್ನ ಹೇಳ್ತೇವೆ. ದೋಷ ನಾವು ಎತ್ತು ತೋರಿಸೋದು. ಸರಿನಾ? ಏನೋ ಇದಕ್ಕೇನೋ ದೋಷವೇ ಇಲ್ಲ ಅನ್ನೋ ಹಾಗೆ ಅವ್ನು ಹೇಳಿದ್ದ, ಅವ್ನು ಗೊತ್ತಿಲ್ಲದೆ ಇರೋ ಹಾಗೆ. ಅದಕ್ಕೆ ನಾವು ದೋಷವನ್ನ ಹೇಳ್ತಾ ಇದ್ದೇವೆ. ದೋಷಗ್ರಸ್ತವಾಗಿದೆಯಪ್ಪ ನಿನ್ನ ಅನುಮಾನ. ಅಶುದ್ಧ ದೇಹವತ್ವ ಅನ್ನುವಂಥ ಉಪಾಧಿ ಇದೆ. ಎಲ್ಲಿ ಸಾಧ್ಯ ಇದೆ ಸಂಸಾರಿಯಲ್ಲಿ, ಅಲ್ಲಿ ಅಶುದ್ಧ ದೇಹವತ್ವ ಇದೆ. ಎಲ್ಲಿ ಹೇತು ಇದೆ ಪರಮಾತ್ಮನಲ್ಲಿ ದೇಹವತ್ವ ಎನ್ನುವಂತ ಹೇತುವನಲ್ಲಿ ಇದೆ. ಆದರೆ ಪರಮಾತ್ಮನಲ್ಲಿ ಅಶುದ್ಧ ದೇಹವತ್ವ ಎಂಬುವಂತಹ ಉಪಾಧಿ ಇಲ್ಲ. ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂದಿಲ್ಲ. ಆದ್ರೆ ಅದನ್ನೇ ನೋಡಿ, ಆ ಅನುಮಾನದಲ್ಲಿ ಬರುವಂತಹ ಸಾಧ್ಯ ಹೇತುಗಳನ್ನ ಇಟ್ಟುಕೊಂಡು ನಾವು ಆಟ ಆಡ್ತಾ ಇದ್ದೀವಿ. ಸರಿನಾ? ಅಲ್ಲ, ಅವರು ಅಶುದ್ಧ ದೇಹವತ್ವ ಇದೆ ಅಂತ ಹೇಳಿಲ್ಲಲ್ಲ. ಅದೇ ಉಪಾಧಿ ದೋಷ ಹೇಳುವಂತವ್ರು ನಾವು. ಅವ್ರ ಖಂಡನೆ ಮಾಡಬೇಕು ಅಂದ್ರೆ ಏನೊಂದು ದೋಷ ಹೇಳ್ಬೇಕಲ್ಲ. ಅದೇ ಖಂಡನೆ ಮಾಡ್ಲಿಕ್ಕೆ. ಸುಮ್ನೆ ಏನೋ ಒಂದು ದೋಷ ಹೇಳೋದಲ್ಲ, ಇರೋ ದೋಷವನ್ನು ಹೇಳ್ತಾ ಇದ್ದೇವೆ. ಸರಿನಾ? ನಾಳೆ ಇದ್ರ ಬಗ್ಗೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿದಾಗ ಗೊತ್ತಾಗತ್ತೆ. ನಿಧಾನ ಮಾಡೋಣ, ತೊಂದ್ರೆ ಇಲ್ಲ. ಇನ್ನು 2 ವರ್ಷ ತಗೊಂಡ್ರು ಚಿಂತೆ ಇಲ್ಲ. ಮಧ್ಯ ಬೈಲಿಕ್ಕೆ ನಾ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ಬೇಕಷ್ಟೇ. ಧನ್ಯವಾದ. ಸರಿ, ನಾಳೆ ಸಿಗೋಣ. ನಮಸ್ಕಾರ. ಮಧ್ವೇಶ.